ನಮ್ಮ ಸಿ ಟಿ ರವಿ ಅಣ್ಣ ಅವ್ರು ಇದ್ದಾರೆ. ಪಾಪ ಅವರು ವಿಧಾನಸೌಧದಲ್ಲಿ ಇದ್ದಿದ್ರೆ ಅಶೋಕ್ ಅಣ್ಣನ ಚೇರ್ ಮೇಲೆ ಕುತ್ಕೋಬೇಕು ಅಂದ್ಕೊಂಡ್ರು, ಆಗಲಿಲ್ಲ. ಈಗ ಅವ್ರಿಗೆ ಏನೂ ಗೊತ್ತಾಗ್ತಾನೆ ಇಲ್ಲ, ಹೆಂಗಪ್ಪ 2.5 ವರ್ಷ ಇರೋದು ಅಂತ ಏನೇನೋ ಮಾತಾಡ್ತಾರೆ. ಮತ್ತು ವಿಧಾನ ಪರಿಷತ್ತಲ್ಲಿ 2 ಸುಂದರವಾದ ಕೋತಿಗಳು ಕೂತಿದ್ದಾವೆ. ಆ 2 ಸುಂದರವಾದ ಕೋತಿಗಳು ಕಳೆದ 2 ತಿಂಗಳಿಂದ ಸುಮ್ಮನೆ ಇದ್ದಾವೆ. ಒಂದು ಛಲವಾದಿ ನಾರಾಯಣ ಸೋಮಣ್ಣವರು, ಇನ್ನೊಂದು ಅವ್ರ ಸಾತಿ 6 ಅಡಿ ಕಟೌಟ್ ಒಬ್ರು ಇದ್ದಾರೆ, ತುಂಬ ಕುಳ್ಳಕ್ಕೆ, ಅವರೊಬ್ರು ಇದ್ದಾರೆ. ಭಾಳ ಚೆನ್ನಾಗಿ ಹೆಣ್ಮಕ್ಳಿಗೆ ಭಾಳ ಗೌರವ ಕೊಡ್ತಾರಲ್ಲ, ನಮ್ಮ ಚೀಫ್ ಸೆಕ್ರೆಟರಿಗೆ ಎಲ್ರಿಗೂ ತುಂಬ ಗೌರವ ಕೊಟ್ಟು ಮಾತಾಡ್ತಾರಲ್ಲ ಅವರಿಬ್ಬರು. ಮೋಸ್ಟ್ಲಿ ಅದು ಜನ ಅರ್ಥ ಮಾಡ್ಕೊತಾರೆ, ಕಾಮೆಂಟ್ ಸೆಕ್ಷನಲ್ಲಿ ಓಡುತ್ತೆ ಅಂತ. ನಾನು BJP ಅವ್ರಿಗೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆರ್ ಅಶೋಕ್ ಅಣ್ಣನ, ಸಿ ಟಿ ರವಿ ಅಣ್ಣನ, ಯತ್ನಾಳ್ ಅವ್ರನ್ನ ಮತ್ತೆ ನಮ್ಮ ವಿಜೇಂದ್ರ ಅಣ್ಣನ ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಡಿಸ್ಕಷನ್ಗೆ ಆಹ್ವಾನ ಮಾಡ್ತಿದ್ದೀನಿ. ಬನ್ನಿ ಹಿಂದೂ ಧರ್ಮದ ಬಗ್ಗೆ ಮಾತಾಡೋಣ, ಅರ್ಚಕರ ಸಮಸ್ಯೆಗಳ ಬಗ್ಗೆ ಮಾತಾಡೋಣ, ಬಡ ಬ್ರಾಹ್ಮಣರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡೋಣ. ತಮ್ಮ ಜೀವನವೆಲ್ಲ ದೇವಾಲಯದ ಗರ್ಭಗುಡಿಯಲ್ಲೇ ದೇವರಿಗೋಸ್ಕರ ಡೆಡಿಕೇಟ್ ಮಾಡಿರ್ತಕ್ಕಂಥ ವ್ಯಕ್ತಿಯ ಆರೋಗ್ಯ ಬಗ್ಗೆ ಮಾತಾಡೋಣ, ಅವ್ರ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ, ಅವರ ಮಕ್ಕಳ ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡೋಣ, ದೇವಾಲಯಗಳಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಲಕ್ಷಾಂತರ ಜನ ವ್ಯಕ್ತಿಗಳ ಭವಿಷ್ಯದ ಬಗ್ಗೆ ಮಾತಾಡೋಣ, ಮಠಗಳ ಬಗ್ಗೆ ಮಾತಾಡೋಣ, ಮಠದಲ್ಲಿ ಓದ್ತಿರೋ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. ನಾನು ಶ್ರೀ ಕ್ಷೇತ್ರ ಸಿದ್ಧಗಂಗೆ ಮಠದಲ್ಲಿ ಓದೋನು 5 ವರ್ಷ. ಬನ್ನಿ ಕರ್ನಾಟಕದ ಮಠಗಳನ್ನ ಅಭಿವೃದ್ಧಿ ಮಾಡೋಣ. ಅಶೋಕಣ್ಣ ಬನ್ನಿ, ದೇವಾಲಯಗಳನ್ನ ಅಭಿವೃದ್ಧಿ ಮಾಡೋಣ. ಬನ್ನಿ ಯುನೆಸ್ಕೋನ ನಂದಿ ಟೆಂಪಲ್ನ, ಭೋಗನಂದೀಶ್ವರ ಟೆಂಪಲ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರಿಸಬೇಕು ಅಂತ ಪ್ರಯತ್ನ ಪಡ್ತಿದ್ವಿ. ಬನ್ನಿ ನಿಮ್ಮ ಕೇಂದ್ರ ಸರ್ಕಾರವನ್ನು ಒಪ್ಪಿಸಿ. ಇಂಥದ್ರ ಬಗ್ಗೆ ಡಿಬೇಟ್ ಮಾಡೋದು ಬಿಟ್ಟು